ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಗೌರಮ್ಮ ಸೋಮಶೇಖರ್ ಹೆಸರನ್ನು ಸೂಚಿಸಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾದ ಕೃಷ್ಣ, ಭಾಗ್ಯ ಇತರೆ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ವರಿಷ್ಠರು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಹಂಪಾಪುರ ಕ್ಷೇತ್ರದ ಸದಸ್ಯ ಕೃಷ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಉಪಾಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಗೌರಮ್ಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕೊನೆಗೆ ಗೌರಮ್ಮ ಸೋಮಶೇಖರ್ಗೆ ಅವಕಾಶವನ್ನು ಕೊಟ್ಟುಬಿಟ್ಟಿದ್ದಾರೆ. ಸ್ಥಳೀಯ ನಾಯಕರಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಗಮನಕ್ಕೆ ತರದೆ ನಮಗೆ ಮೋಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಎಂದರೆ ಸಾಮಾಜಿಕ ನ್ಯಾಯ ಅಂತ ಅಂದ್ಕೊಂಡಿದ್ವಿ, ಆದರೆ ನಮ್ಮ ಪಕ್ಷದ ನಾಯಕರು ಅನ್ಯಾಯವನ್ನು ಮಾಡಿದ್ದಾರೆ. ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರದಲ್ಲಿ ಅನ್ಯಾಯ ಎಸಗಿದ್ದಾರೆ ಅಂತ ಮೈಸೂರಲ್ಲಿ ಹಂಪಾಪುರ ಕ್ಷೇತ್ರದ ಸದಸ್ಯ ಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಕಾಂಕ್ಷಿ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣ ಅವರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಈ ರೀತಿ ಅಸಮಾಧಾನ ಭುಗಿಲೆದ್ದಿದೆ ಇಲ್ಲಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉಪಾಧ್ಯಕ್ಷರ ಸ್ಥಾನದ ಆಕಾಂಕ್ಷಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದೇ ಮೊದಲು ಅಥವಾ ಅದಕ್ಕೂ ಮೊದಲು ನಮಗೆ ಹೇಳ್ಬೋದಿತ್ತು, ಎಲ್ಲರನ್ನೂ ಮೆಂಬರ್ಸ್ನೆಲ್ಲ ಕರೆದ್ಬಿಟ್ಟು ಈ ಥರ ಇದೆ ಅಂದಿದ್ರೆ ಅವಾಗ ನಮ್ಮ ಅಭಿಪ್ರಾಯನ ತಿಳಿಸಕ್ಕೆ ಒಂದು ಅವಕಾಶ ಇತ್ತು. ಉಪಾಧ್ಯಕ್ಷ ಜಾಗದಲ್ಲಿ ಕೃಷ್ಣ ಅವರು ಇದ್ದಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇತ್ತು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಲ್ಲ ಮೆಂಬರ್ ಹೇಳೋದನ್ನ ಒಂದು ಅರ್ಧ ಗಂಟೆ ಮೊದಲು ಅಥವಾ ಅದಕ್ಕೂ ಮೊದಲು ನಮಗೆ ಹೇಳ್ಬೋದಿತ್ತು. ನಾವು ಉಪಾಧ್ಯಕ್ಷರಿಗೆ ಏನು ಮಾಡ್ತಾ ಇದ್ವಿ ಅಂತಂದ್ರೆ, ಜನರಲ್ಲು ಕೃಷ್ಣ ಅವ್ರು ಹೇಳ್ದಂಗೆ ಜನರಲ್ಲು ಗಂಡಸರೇ ಆಗಬೇಕು ಅಂತಿದ್ದಾಗ ಯಾಕೆ ಲೇಡಿ ರಿಸರ್ವೇಷನ್ ಅಂತ ಇದ್ರೆ ಲೇಡಿನ ಮಾಡಲಿ. ಆಸ್ ಇಟ್ ಈಸ್ ಅವ್ರು ಹೇಳ್ದಂಗೆ ನಾನು ಅದನ್ನ ವಿರೋಧಿಸ್ತೀನಿ. ಬಟ್ ನಮಗೆ ಬೇಜಾರಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅಧ್ಯಕ್ಷರಿಗೂ ಗಂಡಸರು ಇಲ್ಲ, ಹೆಂಗಸರೇ ಇದ್ದಾರೆ. ಲಾಸ್ಟ್ ಟೈಮ್ ಆದ್ರೆ ಉಪಾಧ್ಯಕ್ಷರು ಗಂಡಸರು ಇದ್ರು, ಏನೋ ಒಂದು ಇದು ಕೊಡ್ತಾ ಇದ್ರು, ಸಜೆಷನ್ ಕೊಡ್ತಾ ಇದ್ರು. ಬಟ್ ಇಲ್ಲಿ ಏನಾಗ್ತಿದೆ, ಎರಡೂ ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ರು ಹೆಂಗಸರಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಏನೋ ಎಡವಟ್ಟು ಆಗುತ್ತೆ, ಇದು ವರ್ಕ್ ಆಗಲ್ಲ, ಇನ್ನೂ ಕೆಲಸ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗೋಕ್ ಚಾನ್ಸಸ್ ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ನಮಗೆ ಅನ್ನಿಸ್ತಾ ಇದೆ. ಆ ಜಾಗದಲ್ಲಿ ಉಪಾಧ್ಯಕ್ಷ ಜಾಗದಲ್ಲಿ ಕೃಷ್ಣ ಅವ್ರು ಇದ್ದಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇತ್ತು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಲ್ಲ ಮೆಂಬರ್ ಹೇಳೋದು. ಇದು ಜಿಲ್ಲಾ ಪಂಚಾಯತಿ ಸದಸ್ಯ ಭಾಗ್ಯ ಅವರ ಮಾತು. ಇವರು ಕ್ಲಿಯರ್ ಆಗಿ ಇಲ್ಲಿ ಕೃಷ್ಣ ಅವರ ಪರವಾಗಿ ನಿಂತುಕೊಂಡಿರುವಂಥದ್ದು. ಈ ರೀತಿಯಾಗಿ ಅಸಮಾಧಾನ ಭುಗಿಲೆದ್ದಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಜಿಲ್ಲಾ ಪಂಚಾಯತಿ ಮೆಂಬರ್ ಭಾಗ್ಯ ಅವರು ಕೂಡ ಕೃಷ್ಣ ಅವರ ಪರವಾಗಿ ಇಲ್ಲಿ ಬ್ಯಾಟಿಂಗನ್ನು ಮಾಡಿದ್ದಾರೆ. ಗೌರಮ್ಮ ಸೋಮಶೇಖರ್ಗೆ ಉಪಾಧ್ಯಕ್ಷ ಸ್ಥಾನದ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಭಾಗ್ಯ, ಕೃಷ್ಣ ಇವರೆಲ್ಲರೂ ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಉಲ್ಲಂಘನೆಯನ್ನು ಮಾಡಿದೆ, ಸ್ಥಳೀಯ ನಾಯಕರು ಮೋಸ ಮಾಡಿದ್ದಾರೆ, ಸಿದ್ದರಾಮಯ್ಯ ಗಮನಕ್ಕೆ ತರದೆ ಮೋಸ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿನೇ ಇದೆಲ್ಲ ಆಗಿರುತ್ತೆ, ವಿದೌಟ್ ಅವರ ನಾಲೆಜ್, ಅವರ ಗಮನಕ್ಕೆ ತರದೆ ಇದೆಲ್ಲ ಸಾಧ್ಯ ಇಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ಮೈಸೂರಿಂದ ಲೈವ್ ಇದ್ದಾರೆ. ದಿಲೀಪ್, ಉಪಾಧ್ಯಕ್ಷ ಸ್ಥಾನದ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಕೋಲಾಹಲ ಉಂಟಾಗೋ ರೀತಿ ಕಾಣಿಸ್ತಾ ಇದೆ. ಬಿಜೆಪಿ ಬೇರೆ ಅಖಾಡಕ್ಕಿಳಿದಿದೆ, ಲಾಸ್ಟ್ ಮೂಮೆಂಟ್ ಅಭ್ಯರ್ಥಿಯನ್ನು ಹಾಕಿದೆ. ಈ ನಡುವೆ ಕಾಂಗ್ರೆಸ್ನ ಸದಸ್ಯರುಗಳು ತೀವ್ರ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋಕೆ ಶುರು ಮಾಡಿದ್ದಾರೆ. ಅವರ ಉಪಾಧ್ಯಕ್ಷ ಸ್ಥಾನದ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟ ಹಾಗೆ ದಿಲೀಪ್, ಯಾವ ಕಡೆ ಹೋಗ್ತಾ ಇದೆ ಇದು ಅಂತ? ಏನು ಅಂತಂದ್ರೆ, ಕಡೆಯ ಕ್ಷಣದಲ್ಲಿ ಒಂದು ಮೈತ್ರಿಯನ್ನ ಮಾಡ್ಕೊಳ್ತಾರೆ. ಈ ಒಂದು ಮೈತ್ರಿ ಮಾಡ್ಕೊಂಡ ನಂತರ ಉಪಾಧ್ಯಕ್ಷ ಸ್ಥಾನವನ್ನ ಕಾಂಗ್ರೆಸ್ಗೆ ಬಿಟ್ಕೊಡುವಂತ ಬೇಕು ಅನ್ನುವಂತ ತೀರ್ಮಾನ ಆಗುತ್ತೆ. ಆದ್ರೆ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅನ್ನುವಂತ ತೀರ್ಮಾನ ಆದ ನಂತರ ಏನು ಅಧ್ಯಕ್ಷ ಸ್ಥಾನ ಒಂದು ತೀರ್ಮಾನ ಆಗುತ್ತೆ JDSಗೆ ಅಂತ. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಗೌರಮ್ಮ ಸೋಮಶೇಖರ್ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಆದ್ರೆ ಈ ಒಂದು ವಿಚಾರವಾಗಿ ಈಗ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತಿ ಸದಸ್ಯರಲ್ಲೇ ಅಸಮಾಧಾನ ಇರುವಂತದ್ದು. ಯಾಕಂತಂದ್ರೆ ನಮಗೆ ಯಾರ ವಿಶ್ವಾಸವನ್ನು ತೆಗೆದುಕೊಳ್ಳದೆ ಏಕಾಏಕಿ ಈ ಒಂದು ನಿರ್ಣಯಕ್ಕೆ ಬಂದಿರೋದು ಎಷ್ಟು ಮಟ್ಟಿಗೆ ಸರಿ? ಇದನ್ನ ಕಾಂಗ್ರೆಸ್ನಲ್ಲಿ ಸಮಾನತೆ ಅಂತ ಹೇಳ್ತಾರೆ. ಇದು ಸಮಾನತೆಯಲ್ಲಿ ನಮಗೆ ಬೇರೆಯವ್ರಿಗೆ ಕೊಡಬೇಕಾಗಿತ್ತು, ಆದ್ರೆ ಗೌರಮ್ಮ ಸೋಮಶೇಖರ್ ಅವರಿಗೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆಯನ್ನ ಮೈಸೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವಂತ ಜಿಲ್ಲಾಧ್ಯಕ್ಷರಿಗೆ ಒಂದು ದೂರನ್ನ ಕೊಡ್ತಾರೆ, ಮತ್ತೆ ತರಾಟೆಯನ್ನು ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ತದನಂತರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಏನು ಸದಸ್ಯರನ್ನ ಅವ್ರನ್ನ ಕೂರಿಸಿ ಒಂದು ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾರೆ. ಸಮಾಧಾನ ಮಾಡುವಂತ ಕೆಲಸ ಮಾಡಿದ್ಮೇಲೆ ದಿಢೀರಂತ ಒಂದು ಸುದ್ದಿಗೋಷ್ಠಿಯನ್ನು ಕರೆಸಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಅನ್ನುವಂತ
ತೇಪೆ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮಾಡಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಜಿಲ್ಲಾ ಪಂಚಾಯತಿ ಸದಸ್ಯರೇ ಈಗ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಪಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ನಮ್ಮನ್ನ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಆಯ್ಕೆ ಮಾಡಿರುವಂತ ಎಷ್ಟು ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆಯನ್ನ ಮುಂದಿಟ್ಟಿರುವಂತದ್ದು. ತದನಂತರ ಜಿಲ್ಲಾಧ್ಯಕ್ಷರಿಗೆ ಈ ರೀತಿಯಂತ ಮನವರಿಕೆ ಆದ ನಂತರ ಈಗ ಸದ್ಯಕ್ಕೆ ಎಲ್ಲರನ್ನ ಕೂರಿಸಿ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭ ಆಗಿರುವಂತದ್ದು. ಈಗಾಗಲೇ ಉಪಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕೇವಲ ಮಾಧ್ಯಮದ ಹೊರಗಿಟ್ಟು ಕೇವಲ ಪತ್ರಕರ್ತರನ್ನ ಅಷ್ಟೇ ಒಳಗಡೆ ಚಿತ್ರೀಕರಿಸದಂತೆ ಸೂಚನೆ ನೀಡಿ ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿರುವಂತದ್ದು. ಅಮರ್, ಥ್ಯಾಂಕ್ ಯು ದಿಲೀಪ್.